ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಲ್ವ, ಈ ಒಂದು ಎಲೆಯಿಂದ ನಾವು ಯಾವ ರೀತಿ ಒಂದು ಹೇರ್ ಡ್ರೈನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ಈ ಒಂದು ಎಲೆ ಮೆಹಂದಿ ಎಲೆ ಅಂತ ಕರಿತೇವೆ. ಇದನ್ನು ನಾನು ಸ್ವಲ್ಪ ಒಣಗಿಸ್ಕೊಂಡಿದ್ದೆ ಹಾಗೂ ಇದನ್ನು ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿನ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ರೆಡಿ ರೀತಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ತುಂಬಾ ಎಫೆಕ್ಟಿವ್ ಆಗಿ ಈ ಒಂದು ಹೇರ್ ಡ್ರೈ ರೆಡಿ ಆಗುತ್ತೆ ಸ್ನೇಹಿತರೆ. ನೀವೇನಾದರೂ ಈ ಹೇರ್ ಡ್ರೈ ಟ್ರೈ ಮಾಡ್ತಾ ಬಂದರೆ ಸಾಕು, ನಿಮ್ಮ ಹೇರ್ ಎಷ್ಟು ಶೈನಿಯಾಗಿ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸ್ತಾ ಹೋಗುತ್ತೆ ಅಂತ ನೀವು ಕೂಡ ಶಾಕ್ ಆಗ್ತೀರಾ ಸ್ನೇಹಿತರೆ. ಇವಾಗ ಈ ಒಂದು ಮೆಹಂದಿ ಎಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಂದು ಸಾಫ್ಟ್ ಪೇಸ್ಟ್ ಈ ರೀತಿಯಾಗಿ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಈ ಒಂದು ಪೇಸ್ಟ್ ನಾನೊಂದು ಬೌಲ್ನಲ್ಲಿ ತೆಕ್ಕೋತೇನೆ ಸ್ನೇಹಿತರೆ. ಇದನ್ನು ಹೀನಾ ಲೀವ್ಸ್ ಅಂತ ಕೂಡ ಕರಿತೇವೆ ಸ್ನೇಹಿತರೆ. ತುಂಬಾ ಒಳ್ಳೆಯದು ನಮ್ಮ ಹೇರ್ಸ್ಗೆ. ನೋಡ್ತಾ ಇದ್ದೀರಲ್ವ, ಸಾಕು ನಾನು ಸ್ವಲ್ಪನೇ ಕೈಗೆ ಹಚ್ಕೊಂಡಿದ ತಕ್ಷಣ ಯಾವ ರೀತಿ ಒಂದು ರೆಡ್ ಕಲರ್ ಆಗಿ ನನ್ನ ಕೈ ಕೂಡ ಆಗೋಗ್ಬಿಟ್ಟಿದೆ ಅಂತ, ಅಷ್ಟು ಪೇಸ್ಟ್ನ ಈ ಒಂದು ಬೌಲ್ ಒಳಗಡೆ ತಕ್ಕೊಂಡ್ಬಿಟ್ಟಿದೆ. ಆ್ಯಂಡ್ ನಾನಿಲ್ಲಿ ಒಂದು 2 ಅಷ್ಟು ಬೀಟ್ರೂಟ್ನ ಕಟ್ ಮಾಡಿಕೊಂಡು ಇದು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಅದೇ ಒಂದು ಮಿಕ್ಸಿನಲ್ಲಿ ಮೆಹಂದಿ ಹಾಕ್ಕೊಂಡಿದ್ನಲ್ವ ಅದ್ರ ಒಳಗಡೆ ಈ ಒಂದು ಬೀಟ್ರೂಟ್ ಕೂಡ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಮಿಕ್ಸಿನ ಮಾಡ್ಕೊಂಡು ಬರಬೇಕು. ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಡಿ, ಜಾಸ್ತಿ ಒಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡ್ತಾ ಇದ್ದಾರಲ್ಲ ಯಾವ ರೀತಿ ಈ ಒಂದು ಬೀಟ್ರೂಟ್ ಇವಾಗ ಪೇಸ್ಟ್ ಕೂಡ ಆಗಿದೆ ಅಂತ. ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ಬೋದು. ಈ ಒಂದು ಬೀಟ್ರೂಟ್ ಪೇಸ್ಟ್ ಕೂಡ ಅದೇ ಮೆಹಂದಿ ಎಲೆಯಲ್ಲಿ ಪೇಸ್ಟ್ ತೆಗೆದಿದ್ನಲ್ವ ಅದ್ರ ಒಳಗಡೆ ಕೂಡ ಈ ಒಂದು ಪೇಸ್ಟ್ನ ಸೇರಿಸ್ಕೊಂಡ್ಬಿಡಿ. ಎರಡು ಕೂಡ ಅಷ್ಟು ಕೂಡ ಇದ್ರ ಒಳಗಡೆ ಆ್ಯಡ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ನಿಮ್ಮ ವೈಟ್ ಹೇರ್ಸ್ ಕೂಡ ತುಂಬಾ ಇದೆ ಅಂತಂದರೂ ಕೂಡ ಈ ಒಂದು ಮೆಹಂದಿ ಎಲೆ ಹಾಗೂ ಬೀಟ್ರೂಟ್ ಪೇಸ್ಟ್ನ ನೀವು ಹಚ್ತಾ ಬನ್ನಿ. ನಿಮ್ಮ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗಲು ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ತುಂಬಾ ಎಫೆಕ್ಟಿವ್ ಆಗಿರುವ ಈ ಒಂದು ಹೋಮ್ ಮೇಡ್ ಮೆಹಂದಿ ನೀವು ಕೂಡ ತುಂಬಾ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ನ್ಯಾಚುರಲ್ ಆಗಿರುವಂಥ ಈ ಒಂದು ಹೇರ್ ಡ್ರೈ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು ಅಂತಂದರೆ, ಈ ರೀತಿ ಒಂದು ಅಲೋವೆರಾ ಜೆಲ್ನ ತಗೊಂಡು ಇದ್ರ ಒಳಗಡೆ ಇರುವಂಥ ಅಷ್ಟು ಜೆಲ್ನ ಈ ರೀತಿ ತಕ್ಕೊಳ್ಬೇಕು ಸ್ನೇಹಿತರೆ. ಈ ರೀತಿ ತಕ್ಕೊಳ್ಳೋದ್ರಿಂದ ನಿಮಗೆ ಜೆಲ್ ರೀತಿಯಾಗಿ ಸಿಗುತ್ತೆ. ಆ್ಯಂಡ್ ಮೆಹಂದಿಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಲು ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ಒಂದು ಸ್ಪೂನ್ನ ಸಹಾಯದಿಂದ ಅಥವಾ ಯಾವುದೇ ಒಂದು ಚಾಕು ಇದ್ದರೂ ಕೂಡ ಅದರಿಂದ ಕೂಡ ನೀವು ಈ ರೀತಿ ಜೆಲ್ ತಕ್ಕೊಳ್ಬಹುದು. ನೋಡ್ತಾ ಇದ್ದಾರಲ್ಲ ಯಾವ ರೀತಿ ಒಂದು ಜೆಲ್ ನಮಗೆ ಸಿಗುತ್ತೆ ಅಂತ. ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ಉದುರೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಜೆಲ್ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಈ ಒಂದು ಮೆಹಂದಿ ಆ್ಯಂಡ್ ಬೀಟ್ರೂಟ್ ಪೇಸ್ಟಲ್ಲಿ ಈ ಒಂದು ಅಲೋವೆರಾ ಜೆಲ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ರೂ ಕೂಡ ತುಂಬಾ ದಪ್ಪವಾಗಿ ಬೆಳೆಯೋ ಹಾಗೆ ಮಾಡುತ್ತೆ ಈ ಒಂದು ಪೇಸ್ಟ್. ಆ್ಯಂಡ್ ನಮ್ಮ ಕೂದಲು ಕೂಡ ತುಂಬಾ ಶೈನಿಯಾಗಿ ಕೊಡುತ್ತೆ. ತುಂಬಾ ಸಿಲ್ಕಿ ಆ್ಯಂಡ್ ಶೈನಿ. ಸ್ವಲ್ಪ ಜನಕ್ಕಂತೂ ರೆಡ್ಡಿಶ್ ಕಲರ್ ಅಂತೂ ತುಂಬಾ ಇಷ್ಟ ಇರುತ್ತೆ ಸ್ನೇಹಿತರೆ. ಅವರಂತೂ ಬ್ಯೂಟಿ ಪಾರ್ಲರ್ಗೆ ಆ್ಯಂಡ್ ಸಲೂನ್ಗೆ ಹೋಗ್ಬಿಟ್ಟು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿಬಿಟ್ಟು ಈ ರೀತಿ ಒಂದು ಹೇರ್ ಪ್ಯಾಕ್ಗಳನ್ನ ಹಾಕ್ಕೊಳ್ತಾ ಹೋಗ್ತಾರೆ. ಬ್ಯೂಟಿ ಪಾರ್ಲರ್ಗಳಲ್ಲೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಆದರೆ ಅದು ಪೌಡರ್ ಯುಕ್ತವಾದಂಥ ಕೆಮಿಕಲ್ ಕೂಡ ಅದರಲ್ಲಿ ಆ್ಯಡ್ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಹೇರ್ಸ್ಗೆ ತುಂಬಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆ್ಯಂಡ್ ನಾನು ಇದ್ರೊಳಗಡೆ 2 ಸ್ಪೂನಷ್ಟು ಬ್ರೂ ಪೌಡರ್ ಅಥವಾ ಇನ್ಸ್ಟೆಂಟ್ ಕಾಫಿ ಪೌಡರ್ ಇದ್ದರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದು ಕೂಡ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿದನ್ನು ಸ್ನೇಹಿತರೆ. ಯಾವುದೇ ಒಂದು ದುಡ್ಡು ಖರ್ಚು ಮಾಡದೆ ಮನೆಯಲ್ಲಿ ಸಿಗುವಂಥ ನ್ಯಾಚುರಲ್ ಪದಾರ್ಥಗಳಿಂದ ಈ ರೀತಿ ಹೇರ್ ಡ್ರೈಗಳನ್ನು ನೀವು ಯೂಸ್ ಮಾಡ್ತಾ ಬನ್ನಿ. ನೋಡ್ತಾ ಇದ್ದೀರಲ್ವ, ಇದನ್ನು ಒಂದು ಅರ್ಧ ಗಂಟೆವರೆಗೂ ಹೀಗೆ ಮುಚ್ಚಳನ ಮುಚ್ಚಿಬಿಟ್ಟು ಹಾಗೆ ಬಿಟ್ಟಿಡಬೇಕು ಇದನ್ನು. ಯಾಕಂದರೆ ನ್ಯಾಚುರಲ್ ಕಲರ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇವಾಗ 1/2 hour ಆದ ತಕ್ಷಣ ನಾನು ಇದ್ರೊಳಗಡೆ ಅರ್ಧದಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೋತಾ ಇರೋದು. ನೋಡ್ತಾ ಇದ್ರಲ್ಲ ಯಾವ ಮಟ್ಟಿಗೆ ಕಲರ್ ಚೇಂಜ್ ಆಗಿಬಿಟ್ಟಿದೆ ಅಂತ. ಸ್ವಲ್ಪ ಬ್ಲ್ಯಾಕ್ ಆಗಿರೋದು ಕೂಡ ನಾವು ಕಾಣ್ಬೋದು. ಲೆಮನ್ ಯಾಕೆ ಆ್ಯಡ್ ಮಾಡಬೇಕು ಅಂದರೆ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬಹುದು. ಆ್ಯಂಡ್ ಈಚಿಂಗ್ ಪ್ರಾಬ್ಲಮ್ ಕೂಡ ಇದರಿಂದ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಲೆಮನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ.
ನೋಡ್ತಾ ಇದ್ದೀರಲ್ವ ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಇರೋದು ಅಂತೂ. ಇವಾಗ ಸ್ವಲ್ಪ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ, ಯಾಕಂದರೆ ಹಾಫ್ ಆನ್ ಅವರ್ ನಾನು ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದಲ್ವ. ಈ ಮೆಹಂದಿ ನೋಡಬೇಕು ಈಗ ನಾನು ಸುಮ್ಮನೆ ಕೈಗೆ ಹಚ್ಕೊಂಡಿದ ತಕ್ಷಣ ಯಾವ ರೀತಿ ಒಂದು ಕಲರ್ ಬಂದಿದೆ ಅಂತ. ಆ್ಯಂಡ್ ನಾನು ನಿಮಗೆ ಹೇರ್ಸ್ಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಹೇರ್ಸ್ ಕೂಡ ಯಾವ ರೀತಿ ತುಂಬಾ ಉದ್ದವಾಗಿ ಬೆಳೆದಿರೋದು ಅಂತ. ಈ ಒಂದು ಹೇರ್ಸ್ಗೆ ಯಾವ ರೀತಿ ತುಂಬ ಜನಕ್ಕೆ ರೆಡ್ಡಿಶ್ ಆಗಿ ಇಷ್ಟ ಇರುತ್ತೆ ಅಲ್ವ, ಅದಕ್ಕೋಸ್ಕರ. ಆ್ಯಂಡ್ ವೈಟ್ ಹೇರ್ಸ್ ಇರೋದು ಕೂಡ ಕಡಿಮೆ ಆಗುತ್ತೆ. ಈ ಒಂದು ಪೇಸ್ಟ್ನ ಇವಾಗ ನಾನು ಅಪ್ಲೈ ಮಾಡ್ತಾ ಇರೋದು. ಈ ರೀತಿ ನೀವು ಕೂಡ ಅಪ್ಲೈ ಮಾಡ್ತಾ ಹೋಗಿ ನಿಮ್ಮ ಹೇರ್ಸ್ಗೆ ಆ್ಯಂಡ್ ರೂಟಲ್ಲಿ ನಿಮ್ಮ ಸ್ಕ್ಯಾಲ್ಪು ಕೂಡ ಹಚ್ತಾ ಹೋಗಿ ತೆಳಗಡೆ ಅಲ್ಲಿ. ನಾನು ಇವಾಗ ಸ್ವಲ್ಪನೇ ಹಚ್ತಾ ಈ ರೀತಿ ತಕ್ಕೊಂಡ್ಬಿಟ್ಟು ಹಚ್ಕೋತಾ ಹೋಗಬೇಕು. ಅಷ್ಟು ಕೂದಲು ಕೂಡ ಈ ರೀತಿ ಬಿಡಿಸ್ಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ತಾ ಹೋದರೆ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಶೈನಿಶ್ ಆಗಿ ಹೊಳಿತಾ ಹೋಗುತ್ತೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಹೇರ್ ಪ್ಯಾಕಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ನಾವು ಯಾವ ರೀತಿ ಮೆಹಂದಿನ ಯೂಸ್ ಮಾಡ್ತಾ ಇರ್ತೀವೋ ಆ ರೀತಿ ನಾವು ಹೀನಾ ಲೀವ್ಸ್ಗಳನ್ನು ಕೂಡ ಯೂಸ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಯಾಕಂದರೆ ಹೀನಾ ಮೆಹಂದಿಯಲ್ಲಿ ಕೂಡ ಸ್ವಲ್ಪ ಕೆಮಿಕಲ್ನ ಯೂಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೀನಾ ಲೀವ್ಸ್ನ ಈ ರೀತಿ ನೀವು ಯೂಸ್ ಮಾಡ್ತಾ ಬಂದರೆ ಸಾಕು, ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಉದ್ದವಾಗಿ ಆ್ಯಂಡ್ ದಪ್ಪವಾಗಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ರಲ್ಲ ನಾನು ಈ ರೀತಿ ಹಚ್ತಾ ಹೋಗಿದ ತಕ್ಷಣವೇ ನನ್ನ ಕೈ ಯಾವ ರೀತಿ ಒಂದು ಕೆಂಪು ಕಲರ್ಗೆ ಬಂದಿದೆ ಅಂತ ನೀವೇ ನೋಡ್ತೀರಾ ಲೈವ್ ರಿಸಲ್ಟ್ ಸ್ನೇಹಿತರೆ, ಯಾವ ರೀತಿ ರೆಡ್ಡಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ನೀವು ಈ ರೀತಿ ಮೆಹಂದಿ ಹಚ್ಚಬೇಕಾದ್ರೆ ಏನಾದರೂ ಒಂದು ಬಟ್ಟೆನ ಹಾಕ್ಕೊಂಡ್ಬಿಡಿ, ಯಾಕಂದರೆ ನಿಮ್ದು ಅಷ್ಟು ಬಟ್ಟೆ ಎಲ್ಲ ತುಂಬಾ ರೆಡ್ಡಾಗಿ ಕಾಣಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ನಿಮ್ಮ ಬಟ್ಟೆ ಕೂಡ ಹಾಳಾಗೋದಿಲ್ಲ. ನಿಮ್ಮ ಕೈಯಿಂದಲೇ ನೀವು ಅಪ್ಲೈ ಮಾಡ್ಕೊಳ್ಬೋದು ಚೆನ್ನಾಗಿ ಈ ರೀತಿ. ಆ್ಯಂಡ್ ನೀವು ಬುಡದಲ್ಲೂ ಕೂಡ ಈ ಒಂದು ಮೆಹಂದಿನ ಚೆನ್ನಾಗಿ ಅಪ್ಲೈ ಮಾಡ್ತಾ ಹೋಗಿ ಪೂರ್ತಿ ತಲೆಗೆ ಈ ಒಂದು ಪೇಸ್ಟ್ನ ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಬಿಡಿ ಸ್ನೇಹಿತರೆ. ಆ್ಯಂಡ್ ಈ ರೀತಿ ನೀವು ತಲೆ ಬುಡದಲ್ಲೂ ಕೂಡ ಚೆನ್ನಾಗಿ ಅಪ್ಲೈ ಮಾಡಿಬಿಡಿ, ಯಾಕಂದರೆ ವೈಟ್ ಹೇರ್ಸ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೂದಲು ಬೆಳವಣಿಗೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ರಸ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದರಿಂದ. ಆ್ಯಂಡ್ ನಮ್ಮ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಪೇಸ್ಟ್ನ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಇವಾಗಲಂತೂ ತುಂಬಾ ಜನ ಇಷ್ಟಪಟ್ಟು ನಿಮ್ಮ ಕೂದಲು ರೆಡ್ಡಿಶ್ ಆ್ಯಂಡ್ ಬ್ಲ್ಯಾಕಿಂಗ್ ಎರಡು ಕೂಡ ಯೂಸ್ ಮಾಡ್ತಾ ಇರ್ತಾರೆ ಸಲೂನ್ಗೆ ಹೋಗಿ. ಈ ರೀತಿ ಮಾಡಿಬಿಟ್ರೆ ನಿಮ್ದು ₹1 ಕೂಡ ಖರ್ಚಾಗೋದಿಲ್ಲ ಸ್ನೇಹಿತರೆ. ಆ್ಯಂಡ್ ತುಂಬಾ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ ಸಿಗುವಂಥ ನ್ಯಾಚುರಲ್ ಪದಾರ್ಥಗಳಿಂದ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ನಾನು ಅಷ್ಟು ಕೂದಲಿಗೂ ಕೂಡ ಈ ಒಂದು ಹೇರ್ ಪ್ಯಾಕ್ ಇವಾಗ ಅಪ್ಲೈ ಮಾಡ್ಕೊಂಡಿದ್ದು ಆಗಿದೆ ಸ್ನೇಹಿತರೆ. ಆ್ಯಂಡ್ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಇಂಥದ್ದೇ ಆದ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಧನ್ಯವಾದಗಳು.